ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ಹೇಗೆ ಮಾಡೋದು ನೋಡೋಣ. ಈರುಳ್ಳಿ, ಕಾಯಿ ತುರಿ, ಹಾಗೆ ಒಂದು ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ. ಮತ್ತು ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಏನಂತ ಅಂದರೆ ಅದು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಅದನ್ನು ಪೌಡ್ರು ಮಾಡ್ಕೊಂಡಿರೋದು. ನುಣ್ಣಗೆ ಪೌಡ್ರು ಮಾಡಬಾರ್ದು, ಸ್ವಲ್ಪ ತರಿ ಇರಬೇಕು. ಮತ್ತು ಬಾಂಡಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಕಲಸೋಕ್ಕೆ ಇದು ಬಿಸಿ ನೀರು ಯಾಕೆ ಅಂತ ಅಂದರೆ ಸಾಫ್ಟ್ ಆಗುತ್ತೆ, ತುಂಬ ಬಿಸಿಯಲ್ಲ, ಬೆಚ್ಚಗಿನ ಬಿಸಿನೀರು. ಸೊ ಇವಾಗ ನಮಗೆ ಎಷ್ಟು ಹಿಟ್ಟು ಬೇಕು, ಅಕ್ಕಿ ಹಿಟ್ಟು ನಾನು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು. ಸೊ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಹಿಟ್ಟು. ಅಕ್ಕಿನ ತಂದು ತೊಳೆದು ಒಣಗಿಸಿ ಅದನ್ನು ಮಿಲ್ಲಿಗೆ ಹಾಕ್ಸಿರೋದು. ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ನಾವು ಆಚೆಗಡೆಯಿಂದ ತೊಗೊಂಡು ಬರೋದಿಲ್ಲ. ನೋಡಿ, ಇವಾಗ ನೆಕ್ಸ್ಟು ನಾವು ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ನೀರು ಹಾಕ್ಕೋಬಾರ್ದು. ಮೊದಲಿಗೆ ಎಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ನೋಡಿ, ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ ಎಷ್ಟು ಗಟ್ಟಿಯಾಗೆ, ತುಂಬ ಗಟ್ಟಿಯಲ್ಲ, ಮೀಡಿಯಮ್ ಆಗಿರಬೇಕು. ನೋಡಿ, ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು ಒಬ್ಬಟ್ಟು ಕವರ್ ಮೇಲೆ ನಾನು ಸ್ವಲ್ಪ ಎಣ್ಣೆನ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಫಸ್ಟು ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಪೇಪರ್ಗೆ ಎಲ್ಲ ಕಚ್ಕೊಳ್ಳುತ್ತೆ. ಸೊ ಎಲ್ಲ ಕಡೆ ನಾನು ಅಪ್ಲೈ ಮಾಡಿಕೊಂಡೆ ಆಯಿಲು. ಸೊ ಇದು ಒಬ್ಬಟ್ಟು ಕವರ್ ಅಂತಾರೆ, ಎಲ್ಲ ಶಾಪಲ್ಲಿ ಸಿಗುತ್ತೆ ನಿಮಗೆ. ಇವಾಗ ನೋಡಿ, ನಾನು ಉಂಡೆ ಮಾಡ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿದು. ಇವಾಗ ಸ್ವಲ್ಪ ಆಯಿಲ್ ಯೂಸ್ ಮಾಡಿಕೊಂಡು ನಾನು ತಟ್ತಾಯಿದ್ದೀನಿ. ಇವಾಗ ಆರಾಮಾಗೆ ನಾವು ಕೈಯಲ್ಲೇ ನೀಟಾಗಿ ತಟ್ಕೋಬೋದು. ಯಾವುದೇ ಥರ ಕೈಗೂ ಕಚ್ಕೊಳ್ಳಲ್ಲ ಹಿಟ್ಟು. ನೋಡಿ ಯಾವ ಥರ ನಾನು ತಟ್ಟಿದ್ದೀನಿ ಅಂತ. ನಿಮಗೆ ಎಷ್ಟು ತೆಳು ಬೇಕಂದರೆ ಅಷ್ಟೂ ತೆಳುಗೆ ತಟ್ಕೋಬೋದು. ಬೇಕಿದ್ರೆ ನೀವು ಹೋಲ್ ಕೂಡ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ಹೋಲ್ ಮಾಡಿಲ್ಲ. ಜಸ್ಟ್ ನಾನು ಹಾಗೇ ತಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಇನ್ನೂ ತೆಳುಗೆ ತಟ್ಕೋಬೋದು ಬೇಕಿದ್ರೆ. ನಾನು ಮೀಡಿಯಮಾಗಿ ತಟ್ಟಿದ್ದೀನಿ. ನೆಕ್ಸ್ಟು ಇದನ್ನು ಹಂಚ್ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಂಚ್ಮೇಲೆ ಹಾಕಿದ ತಕ್ಷಣ ಇಮಿಡಿಯೇಟ್ ತೆಗಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ಹಾಗೆ ನಾವು ಪ್ರೆಸ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ತೆಗಿಬೇಕು. ನೋಡಿ, ಈ ಥರ ಬರುತ್ತೆ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೋಬೋದು. ಬೇಕಿದ್ರೆ ಆಯಿಲ್ ಹಾಕ್ಕೋಬೋದು, ಇಲ್ಲಾಂತ ಅಂದರೆ ಆಯಿಲ್ ತಿಂದೇ ಇದ್ದವರು ಆಯಿಲ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಆಯಿಲ್ನ ನಾವು ಉಪಯೋಗಿಸ್ಕೊಳ್ತೀವಿ. ನೋಡಿ, ಅಕ್ಕಿ ರೊಟ್ಟಿ ರೆಡಿನೇ ಆಯಿತು. ಚೆನ್ನಾಗಿ ಬೇಯಿಸಬೇಕು. ನೋಡಿ, ಅಕ್ಕಿ ರೊಟ್ಟಿ ಬೆಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ರುಚಿಯಾಗಿ. ಯಾಕಂದರೆ ನಾವು ಇದರಲ್ಲಿ ಕಾಯಿ ತುರಿ ಮತ್ತು ನಾವು ಕಡಲೆಕಾಯಿದು ಬೀಜದ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟು. ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಇದು. ನಾವು ವಾರದಲ್ಲಿ 2 ಟೈಮ್ಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ಏನು ಹೇಳೋದಂದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.